ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದ ಎಳ್ಳು ಬೆಲ್ಲ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಎಳ್ಳು ಬೆಲ್ಲ ಮಾಡಲು ಬೇಕಾದ ಪದಾರ್ಥಗಳು: ಬೌಲ್ ಕಡಲೆ ಬೀಜ, 2 ಬೌಲ್ ಹುರಿಗಡಲೆ, 2 ಬೌಲ್ ಕಟ್ ಮಾಡಿರುವ ಬೆಲ್ಲ, 1 ಬೌಲ್ ನೈಲಾನ್ ಎಳ್ಳು, 1 ಬೌಲ್ ಕಟ್ ಮಾಡಿರುವ ಕೊಬ್ಬರಿ. ಒಲೆಯ ಮೇಲೆ ಬಾಣಲಿಯನ್ನಿಟ್ಟು 2 ಬೌಲ್ ಕಡಲೆ ಬೀಜವನ್ನು ಹಾಕಿಕೊಳ್ಳಬೇಕು. ಇದನ್ನು ಹಾಕಿಕೊಂಡ ನಂತರ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು. ಹೀಗೆ ಹುರಿದುಕೊಂಡ ನಂತರ ಇದನ್ನು ಕ್ಲೀನ್ ಮಾಡಿಕೊಂಡಿರುವಂಥ ನೆಲದ ಮೇಲೆ ಹಾಕಿಕೊಳ್ಳಿ. ಕಡಲೆ ಬೀಜವನ್ನು ಈಗ ಚಪಾತಿ ಲಟ್ಟಿಸುವ ಮಣೆಯ ಸಹಾಯದಿಂದ ಈ ರೀತಿ ನಿಧಾನವಾಗಿ ಒತ್ತಬೇಕು. ಈ ರೀತಿ ಒತ್ತಿದರೆ ಸಿಪ್ಪೆಗಳೆಲ್ಲ ಸುಲಿದುಕೊಳ್ಳುತ್ತವೆ. ಈ ರೀತಿ ಎಲ್ಲ ಕಡಲೆ ಬೀಜಗಳನ್ನು ಮಣೆಯ ಸಹಾಯದಿಂದ ಒತ್ತಿದ ನಂತರ ಒಂದು ಮರಕ್ಕೆ ಹಾಕಿಕೊಳ್ಳಬೇಕು. ಮರಕ್ಕೆ ಹಾಕಿಕೊಂಡು ಕೇರಿದಾಗ ಸಿಪ್ಪೆಗಳೆಲ್ಲ ಬೇರ್ಪಡುತ್ತವೆ. ಕೊಬ್ಬರಿಯನ್ನು ತೆಗೆದುಕೊಂಡು ಕೊಬ್ಬರಿ ತುರಿಯುವ ಮಣೆಯ ಸಹಾಯದಿಂದ ಹೊರಗಡೆಯ ಸಿಪ್ಪೆಯನ್ನು ಈ ರೀತಿ ತುರಿದುಕೊಳ್ಳಬೇಕು. ಈ ರೀತಿ ಎಲ್ಲ ಸಿಪ್ಪೆಯನ್ನು ತುರಿದುಕೊಂಡ ನಂತರ ಇದನ್ನು ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ ಅಥವಾ ಪ್ಲೇಟ್ ತೆಗೆದುಕೊಂಡು ಇದಕ್ಕೆ ಎಳ್ಳು, ಬೆಲ್ಲ, ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ, ಹುರಿಗಡಲೆ, ಕಟ್ ಮಾಡಿಕೊಂಡಿರುವಂಥ ಕೊಬ್ಬರಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದ ಎಳ್ಳು ಬೆಲ್ಲ ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ನನ್ನ ವಂದನೆಗಳು.